ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಚೂಡಿದಾರವನ್ನು ತೆಗೆದುಕೊಂಡಿದ್ದೇನೆ ಫ್ರೆಂಡ್ಸ್. ಆ ಚೂಡಿದಾರದಲ್ಲಿ ಅವರು ಅಳತೆಯಲ್ಲಿ ಕೊಟ್ಟಿದ್ರಲ್ಲಿ ಸ್ಲೀವ್ಸ್ ಇದೆ. ಇದು ಸ್ಲೀವ್ಲೆಸ್ ಮಾಡಲಿಕ್ಕೆ, ಅಂದರೆ ಕೈ ಏನು ಇಲ್ಲದೆ ಡೀಪ್ ನೆಕ್ಕು, ಹಾಗೆ ಬ್ಯಾಕು ಡೀಪು, ಫ್ರಂಟ್ ಡೀಪು, ಅದೇ ಥರ ಶೋಲ್ಡರು ಕೂಡ 1.5 ಇಂಚಿಗೆ ಬೇಕು ಹೇಳಿದ್ದಾರೆ ಅವರು ಫ್ರೆಂಡ್ಸ್. 1.5 ಇಂಚಿಗೆ ಶೋಲ್ಡರನ್ನು ಇಡ್ಲಿಕ್ಕೆ ಹೇಳಿದ್ದಾರೆ. ಇದು ಅಳತೆ ಕೊಟ್ಟಿರೋದ್ರಲ್ಲಿ ನೋಡಿ, ಹಾಫ್ ಸ್ಲೀವ್ ಇದು ಚೂಡಿದಾರ ಕೊಟ್ಟಿರೋದು. ಹಾಗೆ ಲೆಂತಲ್ಲಿ 1.5 ಇಂಚು ಇಲ್ಲ 2 ಇಂಚನ್ನು ಉದ್ದ ಜಾಸ್ತಿ ತೆಗೆದುಕೊಳ್ಳಿ ಅಂತೇಳಿ ಹೇಳಿದ್ದಾರೆ ಫ್ರೆಂಡ್ಸ್. ಇದನ್ನು ನಾನು ಯಾವ ರೀತಿ ಕಟಿಂಗ್ ಮಾಡ್ತಾ ಇದ್ದೇನೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೇನೆ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡುವ. ಈಗ ಇದು ನೋಡಿ, ಸಣ್ಣದು ಚೂಡಿದಾರ. ಇದು ಚೆಸ್ಟ್ ಬಂದ್ಬಿಟ್ಟು ಇದರದ್ದು 15 ಇಂಚು ಎದೆ ಸುತ್ತಳತೆಯ ಇದು ಒಂದು ಚೂಡಿದಾರ ಫ್ರೆಂಡ್ಸ್. ಇದನ್ನು ನಾನು ಯಾವ ರೀತಿ ಅಳತೆ ಹಾಕ್ತೇನೆ, ಅದು ಈಸಿಯಾಗಿ ಅಳತೆಯನ್ನು ಯಾವ ರೀತಿ ಹಾಕೊಳ್ತೇನೆ ಅಂತೇಳಿ ನಿಮಗೆ ತೋರಿಸಿಕೊಡ್ತೇನೆ. ಮೊದಲಿಗೆ ನಾನು ಅದರದ್ದು ಲೈನಿಂಗನ್ನು, ಇದು ಆಲ್ರೆಡಿ ರೆಡಿಮೇಡ್ ಪೀಸ್ ಫ್ರೆಂಡ್ಸ್. ಇದು ರೆಡಿಮೇಡಿ, ಇದು ಮೇನ್ ಪೀಸ್, ಇದು ಫ್ರಂಟ್ ಬ್ಯಾಕಿಗೆ, ಇದು ಅದರದ್ದು ಲೈನಿಂಗ್ ಅದ್ರ ಜೊತೆನೆ ಬಂದಿದೆ, ಅದೇ ಪೀಸ್ ಇದು. ಇವಾಗ ನಾನು 4 ಫೋಲ್ಡಿಂಗಲ್ಲಿ ಇಟ್ಕೊಂಡಿದ್ದೇನೆ ಫ್ರೆಂಡ್ಸ್. ಇದನ್ನು ನೋಡಿ, 4 ಫೋಲ್ಡಿಂಗಲ್ಲಿದೆ. 4 ಫೋಲ್ಡಿಂಗಲ್ಲಿದೆ ನೋಡಿ, 1 2 3 4 ಅಂತೆ ಫ್ರಂಟ್ ಬ್ಯಾಕ್. ಇದರಲ್ಲಿ ನೋಡಿ 2 ಲೇಯರಲ್ಲಿದ್ದದನ್ನು ಫೋಲ್ಡ್ ಮಾಡಿ 4 ಫೋಲ್ಡಿಂಗನ್ನು ಹಾಕ್ಕೊಂಡಿದ್ದೇನೆ ಚೂಡಿದಾರಕ್ಕೋಸ್ಕರ. ಒಂದು ಪೀಸ್ ಫ್ರಂಟಿಗೆ, ಇನ್ನೊಂದು ಪೀಸ್ ಬ್ಯಾಕಿಗೆ ಅಂತೇಳಿ. ಇದರಲ್ಲಿ ಇವಾಗ ನಾನು ಈ ಚೂಡಿದಾರವನ್ನು ನೀವು ಕರೆಕ್ಟಾಗಿ ನೀವು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ನಿಮಗೆ ಯಾವುದೇ ಮೆಜರ್ಮೆಂಟನ್ನು ಬೇಕಾಗಿಲ್ಲ ಫ್ರೆಂಡ್ಸ್. ಈ ಅಳತೆ ಕೊಟ್ಟಿರುವಂಥ ಚೂಡಿದಾರ ನಿಮಗೆ ಕರೆಕ್ಟ್ ಇದೆ ಅಂತಾದರೆ, ಯಾವುದೇ ಅಷ್ಟೇ ಚೂಡಿದಾರ ಟಾಪು ಕರೆಕ್ಟಾಗಿರುವಂಥದ್ದು ಕೊಟ್ಟಿದ್ರೆ ಕಸ್ಟಮರ್, ಬೇಕು ಅಂತಾದರೆ ಇಲ್ಲೆಲ್ಲ ಗುಂಪಿನನ್ನು ಹಾಕ್ಕೊಡುವ. ಬೇಕು ಅಂತಾದರೆ ನೋಡಿ ಇದು ಅಳತೆ ಕೊಟ್ಟಿರೋ ಚೂಡಿದಾರಕ್ಕೆ ನಾವು ಕರೆಕ್ಟಾಗಿ ಇದರದ್ದು ಈ ಕಟ್ಟಿಯಲ್ಲಿದೆ ಅಲ್ಲಿಗೆ ಒಂದು ಗುಂಪಿನನ್ನು ಹಾಕ್ಕೊಡುವ. ಕರೆಕ್ಟಾಗಿ ಫೋಲ್ಡಿಂಗ್ ಅನ್ನೋದು ಕರೆಕ್ಟ್ ಇಟ್ಕೊಳ್ಳಿ. ಇಲ್ಲ ಅಂತಾದರೆ ನೀವು ಸ್ವಲ್ಪ ಐರನ್ ಮಾಡ್ಕೊಂಡು ಇಟ್ಕೊಂಡ್ರು ಒಳ್ಳೆಯದು ಫ್ರೆಂಡ್ಸ್. ಇದೆ ನೋಡಿ, ಎಲ್ಲಿ ಏನೇನಿದೆ ಅದರದ್ದು ಕಟ್ ನೋಡಿ, ಇಲ್ಲಿ ಕಟ್ ಬಂದಿದೆ, ಅದರದ್ದು ಸೈಡ್ ಕಟ್ ನೋಡಿ. ಈ ರೀತಿಯಾಗಿ ಇಲ್ಲಿಗೂ ಒಂದು ಕರೆಕ್ಟಾಗಿ ಚೆಸ್ಟ್ ಪಾರ್ಟನ್ನು ಕೂಡ ಬಿಡಿಸ್ಕೊಳ್ಳಿ. ಕರೆಕ್ಟಾಗಿ ಈ ಪಾರ್ಟಿಗೂ ಬಿಡಿಸ್ಕೊಂಡು ಇಲ್ಲಿ ಕರೆಕ್ಟಾಗಿ ನೋಡಿ, ಈ ಪಾರ್ಟಿಗೆ ಕರೆಕ್ಟಾಗಿ ಒಂದು ಗುಂಪಿನನ್ನು ಹಾಕುವ. ನೋಡಿ, ಗುಂಪಿನನ್ನು ಹಾಕಿದ್ದೇನೆ. ಅದೇ ಥರ ಇಲ್ಲಿ ನೆಕ್ಕಿನ ಹತ್ತಿರ ಕೂಡ ಗುಂಪಿನನ್ನು ಹಾಕ್ತಿದ್ದೇನೆ ನೋಡಿ, ಈ ಥರ. ಈಗ ಇದು ಕರೆಕ್ಟಾಗಿ ಇದೆ. 4 ಫೋಲ್ಡಿಂಗಲ್ಲಿ ನಾನು ಹಾಕ್ಕೊಂಡಿದ್ದೇನೆ ನೋಡಿ ಫ್ರೆಂಡ್ಸ್. ಇದನ್ನು ಫೋಲ್ಡಿಂಗನ್ನು ಈ ರೀತಿ ಮಾಡ್ಕೊಂಡಿಟ್ಟಿದ್ದೇನೆ. ಇವಾಗ ನಾನು ಇದರ ಲೈನಿಂಗಿನ ಪೀಸನ್ನು ನೋಡಿ 4 ಫೋಲ್ಡಿಂಗ್ ಹಾಕ್ಕೊಂಡಿದ್ದೇನೆ ನೋಡಿ. 4 ಫೋಲ್ಡಿಂಗ್ ನಿಮಗೆ ಉದ್ದಕ್ಕೆ ಮತ್ತು ಅಗಲಕ್ಕೆ ಸೇರಿ ಪ್ಲಸ್ ಒಂದು 3 ಇಂಚ್ ಎಕ್ಸ್ಟ್ರಾನೇ ಇಟ್ಕೊಳ್ಳಿ. ಈ ರೀತಿ 4 ಫೋಲ್ಡಿಂಗನ್ನು ಹಾಕ್ಕೊಂಡು ನಾನು ಈಗ ಅಳತೆಗೆ ಕೊಟ್ಟಿರೋ ಟಾಪನ್ನು ಈ ರೀತಿಯಾಗಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ಇದು ಅಳತೆಗಿಂತ ನನಗೆ ಈ ಟಾಪು, ಇದರ ಅಳತೆಗಿಂತ ನನಗೆ ಈಗ ಉದ್ದ ಬಂದುಬಿಟ್ಟು ಇದರದ್ದು 33 ಇಂಚ್ ಇದೆ ಫ್ರೆಂಡ್ಸ್. 33 ಇದ್ದದನ್ನು ನಾನು 35 ತೆಗೆದುಕೊಳ್ತಾ ಇದ್ದೇನೆ ಫ್ರೆಂಡ್ಸ್. ಇದಕ್ಕೆ 35 ಇಂಚನ್ನು ತೆಗೆದುಕೊಳ್ತೇನೆ. ಯಾಕಂದರೆ ಕಸ್ಟಮರ್ ಹೇಳಿದ್ದಾರೆ ನನಗೆ ಉದ್ದ 2 ಇಂಚು ಉದ್ದ ಇಟ್ಟಿರಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಇದು 35 ಇಂಚಿನದ್ದು ತೆಗೆದುಕೊಳ್ತೇನೆ. ಆದರೆ ಇದು ಲೈನಿಂಗ್ ಆಗಿರೋದ್ರಿಂದ ಅದನ್ನು 1 ಇಂಚನ್ನು ಕಡಿಮೆ ಮಾಡಿಕೊಳ್ಳ. 35 ಇದ್ದರೆ ನಾನು 34 ಇಂಚಿಗೆ ಇದನ್ನೆಲ್ಲ ತೆಗೆದುಕೊಳ್ತಾ ಇದ್ದೇನೆ ನೋಡಿ. ಇಲ್ಲಿ 34 ಇಂಚಿಗೆ ಇವಾಗ ಇದು 34 ಇಂಚು ಇಲ್ಲಿ ಇದು. ಇದನ್ನು ನಾನು ಫಸ್ಟಿಗೆ ಇದನ್ನು ಕೆಳಗಡೆ ಪಾರ್ಟನ್ನು ಸ್ಟ್ರೇಟ್ ಮಾಡಿಕೊಳ್ಳೋ. ನೋಡಿ, ಇದನ್ನು ಸ್ಟ್ರೇಟ್ ಮಾಡಿಕೊಂಡೆ. ಇಲ್ಲಿ ನನಗೀಗ 1.5 ಇಂಚು ನನಗೆ ಫೋಲ್ಡಿಂಗಿಗೆ ಹೋಗ್ತದೆ ಫ್ರೆಂಡ್ಸ್. ನೋಡಿ, 1.5 ಇಂಚು ಫೋಲ್ಡಿಂಗಿಗೆ ಹೋಗ್ತದೆ. ಲೈನಿಂಗ್ ಅಲ್ಲ, ಲೈನಿಂಗ್ ಪೀಸನ್ನು ಮಡಚಿ ಹೊಲಿಲಿಕ್ಕೆ ನನಗೆ ಬೇಕು. ಅದರ ಮೇಲೆ ನಾನು ಇದನ್ನು ಈ ರೀತಿಯಾಗಿ ಇದು ನೋಡಿ ಇದ್ದದಿದ್ದ ಹಾಗೆ ಹಿಡ್ಕೊಂಡಿದ್ದೇನೆ ನಾನು ನೋಡಿ. 1 ಇಂಚ್ ಇದರಲ್ಲಿ ಜಾಸ್ತಿ ಹಿಡ್ಕೊಳ್ಳುವ ಉದ್ದದಲ್ಲಿ, ಯಾಕಂತ ಹೇಳಿದ್ರೆ ಇದರಿಂದ ನನಗೆ 2.5 ಇಂಚು ಉದ್ದ ಬೇಕು ಅಂತಾದ್ರಿಂದ ನಾನು ಇದರ ಉದ್ದದಲ್ಲಿ 1 ಇಂಚನ್ನು ಹಿಡ್ಕೊಳ್ತೇನೆ. ಮೇನ್ ಪೀಸಲ್ಲಿ ನಾನು
2 ಇಂಚನ್ನು ಉದ್ದನ ಮಾಡ್ಕೊಳ್ತೇನೆ ಫ್ರೆಂಡ್ಸ್. ನೋಡಿ ಈ ರೀತಿಯಾಗಿ ನೋಡಿದ್ರಲ್ಲ, ಇಲ್ಲಿ ಇದು ಫೋಲ್ಡಿಂಗಿಗೆ, ಇದು ಎಕ್ಸ್ಟ್ರಾ ಅವರು 2 ಇಂಚು ಮೇಯ್ನಲ್ಲಿ ಬರಲಿಕ್ಕೆ, ಇದು ಲೈನಿಂಗ್ ಆಗಿರೋದ್ರಿಂದ ಒಳಗಿನ ಬಟ್ಟೆ 1.5 ಇಂಚು ಗಿಡ್ಡ ಇರ್ತದೆ. ಅದಕ್ಕೋಸ್ಕರ ಇದನ್ನು ನಾನು 1 ಇಂಚಿಗೆ ಉದ್ದವನ್ನು ಇಟ್ಕೊಂಡಿದ್ದೇನೆ ಫ್ರೆಂಡ್ಸ್. ನೋಡಿ ಇಲ್ಲಿ ಇವಾಗ ಏನೇನಿದೆ ಹೀಗೇನೆ ಈ ರೀತಿಯಾಗಿ ಕರೆಕ್ಟಾಗಿ ಇಟ್ಕೊಳ್ಳಿ. ಈ ಪಾರ್ಟನ್ನು ನೋಡಿ ಈ ರೀತಿಯಾಗಿ ಕರೆಕ್ಟಾಗಿ ಇಟ್ಕೊಂಡು ಈಗ ನಾನು ಶೋಲ್ಡರ್ನ ಪಾರ್ಟನ್ನು ತೆಗೆದುಕೊಳ್ತೇನೆ. ಶೋಲ್ಡರ್ ಪಾರ್ಟ್ ನೋಡಿ ಇಲ್ಲಿದೆ, ಇದನ್ನು ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಳುವ. ಸೇಮು, ಆದರೆ ನನಗೆ ಈ ಅಳತೆ ಬೇಡ, ಅವಳಿಗೆ ಡೀಪ್ ಬೇಕು, ಬ್ರಾಡ್ ಬೇಕು, ಹಾಗೆ ಇದು ಶೋಲ್ಡರ್ ಅನ್ನೋದು 1.5 ಬೇಕು ಹೇಳಿದಾಳೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನಿಲ್ಲಿ ಚೇಂಜಸ್ ಮಾಡಲಿಕ್ಕಿರೋದ್ರಿಂದ ಈ ಮಾರ್ಕನ್ನು ನಾನು ಯಾವುದು ತೆಗೆದುಕೊಳ್ತಾ ಇಲ್ಲ, ಅದನ್ನು ನಾನು ಹಾಗೇನೆ ಬಿಟ್ಟು ಜಸ್ಟ್ ನಾನು ಇಲ್ಲಿಂದ ಚೆಸ್ಟಿಂದ ನಾನು ತೆಗೆದುಕೊಳ್ತೇನೆ. ಆರ್ಮೋಲ್ ರೌಂಡಿಂಗಿಂದ ನಾನು ಈ ಮಾರ್ಕನ್ನು ನಾನು ತೆಗೆದುಕೊಳ್ತಾ ಇದ್ದೇನೆ ಫ್ರೆಂಡ್ಸ್. ನೋಡಿ ಈ ಮಾರ್ಕನ್ನು ನೋಡಿ ಏನೇನಿದೆ ಆ ಥರವೇ ಹಾಕೊಂಡು ಬರ್ತೇನೆ. ನೋಡಿ ಇದು ಕಟ್ ಇಲ್ಲಿದೆ, ಆ ಕಟ್ಟಿನ ಪಾರ್ಟ್ ಇಲ್ಲಿ, ಅದಾದಮೇಲೆ ಕೆಳಗಡೆಯಿಂದ ಈ ರೀತಿಯಾಗಿ ಏನಿದೆ ಹಾಗೆಯೇ ಹಾಕೊಂಡು ಬನ್ನಿ ನೋಡಿ ಫ್ರೆಂಡ್ಸ್. ನೋಡಿ ಈ ಥರ ಚೆಸ್ಟ್ ಪಾರ್ಟ್, ಇದು ಆರ್ಮೋಲು ಕಟ್ಟಿಂಗ್ ಅನ್ನೋದನ್ನು ನಾನು ಇಲ್ಲಿ ಮಾಡಬೇಕು, ಸ್ಟಿಚಿಂಗ್ ಅನ್ನೋದು ಇಲ್ಲಿ ಬರುತ್ತೆ. ನನ್ನ ಹಿಂದಿನ ವಿಡಿಯೋವನ್ನು, ನನ್ನ ಚೂಡಿದಾರ ಕಟ್ಟಿಂಗ್ ವಿಡಿಯೋವನ್ನು ನೋಡಿದರೆ ನಿಮಗೆ ಗೊತ್ತಾಗ್ಬೋದು. ಅದೇ ಥರ ಇವಾಗ ಇದನ್ನು ನಾನು ನೋಡಿ ಕರೆಕ್ಟ್ ಇದು ಮೆಜರ್ಮೆಂಟು, ಇಲ್ಲಿದು ನಾನು ಅಳತೆಯನ್ನು ಯಾವುದೇ ಅಳತೆಯನ್ನು ಹಾಕ್ತಾ ಇಲ್ಲ ಫ್ರೆಂಡ್ಸ್, ನೆಕ್ಕಿನ ಅಳತೆ ಇದನ್ನೆಲ್ಲ ಮಾರ್ಕ್ ಹಾಕ್ಕೊಂಡೆ. ಇವಾಗ ನಾನು ಈ ಪೀಸನ್ನು ತೆಗೆದುಕೊಳ್ತಿದ್ದೇನೆ, ಅಳತೆ ಕೊಟ್ಟಿರುವಂಥ ಪೀಸನ್ನು ತೆಗೆದುಕೊಳ್ತಿದ್ದೇನೆ. ಇಲ್ಲಿಂದ ಇವಾಗ ನಾನು ಚೆಸ್ಟಿನದ್ದು ಮಾರ್ಕ್, ಇವಾಗ ಇದು ನನಗೆ ಫಿಟ್ಟಿಂಗ್ ಆಗಿ ಇಷ್ಟಕ್ಕೆ ಬರಲಿಕ್ಕಿರೋದು, ಅಲ್ಲಿಂದ ನಾನು ಅಳತೆಗೋಸ್ಕರ ಫಿಟ್ಟಿಂಗಿಗೆ ಅಂದರೆ ಇದಕ್ಕೋಸ್ಕರ ನಾನು ಎಕ್ಸ್ಟ್ರಾ ಬಟ್ಟೆ 2 ಇಂಚನ್ನು ತೆಗೆದುಕೊಳ್ತಿದ್ದೇನೆ ನೋಡಿ ಫ್ರೆಂಡ್ಸ್. 2 ಇಂಚು, 1.5 ಆದರೆ 1.5 ತೆಗೆದುಕೊಳ್ಳಿ. ನಾನು 2 ಇಂಚು ಅವರು ಎಕ್ಸ್ಟ್ರಾ ಬೇಕು ನನಗೆ ಅಂತೇಳಿ ಹೇಳಿದ್ದಾರೆ. ಇಲ್ಲಿವರೆಗೆ ಈ ಕಟ್ ಮಾರ್ಕ್ ಇದೆಯಲ್ಲ ಅಲ್ಲಿವರೆಗೆ 2 ಇಂಚನ್ನು ತೆಗೆದುಕೊಳ್ಳಿ. ಅಲ್ಲಿನ ನಂತರ ನೀವು 1.5 ತೆಗೆದುಕೊಂಡ್ರೂ ಸಾಕಾಗುತ್ತೆ ಫ್ರೆಂಡ್ಸ್. ನೋಡಿ 1.5 ಇಂಚನ್ನು ನಾನು ತೆಗೆದುಕೊಂಡಿದ್ದೇನೆ. ಇದಾದಮೇಲೆ ಈ ಪಾಯಿಂಟ್ಗಳನ್ನೆಲ್ಲ ನಾನು ಸೇರಿಸ್ಕೊಂಡು ಬರುವ. ನೋಡಿ ಫಿಟ್ಟಿಂಗಿನ ಪಾಯಿಂಟ್ ಇದು ಫಿಟ್ಟಿಂಗಿನ ಪಾಯಿಂಟ್, ಇದು ನನಗೆ ಕಟ್ ಪಾರ್ಟ್ ಇದು ಪಾಯಿಂಟ್ ಫ್ರೆಂಡ್ಸ್. ನೋಡಿ ಈ ಥರ ನೋಡಿ ಇದು ರೆಡಿಯಾಗಿ ನನಗೆ ಇಷ್ಟಕ್ಕೆ ನಿಲ್ಲುತ್ತೆ ಫ್ರೆಂಡ್ಸ್. ಇವಾಗ ಇಲ್ಲಿ ಆರ್ಮೋಲ್, ಇದು ಶೇಪ್ ಆರ್ಮೋಲ್ ಎಷ್ಟಿದೆ ಅಂತೇಳಿ, ಎಷ್ಟು ಬಂದಿದೆ ಅಂತೇಳಿ ನಿಮಗೆ ಇಲ್ಲೇ ನೋಡುವಾಗಲೇ ಗೊತ್ತಾಗುತ್ತೆ. ನೋಡಿ ಇಲ್ಲಿಂದ 5.5 ಇಂಚ್ ಆರ್ಮೋಲ್ ಇದೆ. ಇದರ ಚೆಸ್ಟ್ ಬಂದುಬಿಟ್ಟು ನೋಡಿ 7.75 ಇದೆ ನೋಡಿ ಫ್ರೆಂಡ್ಸ್. ಚೆಸ್ಟ್ ಬಂದುಬಿಟ್ಟು 7.75. ಇದು ಸಣ್ಣ ಸೈಜಿನ ಒಂದು ಚೂಡಿದಾರ ಟಾಪ್ ಫ್ರೆಂಡ್ಸ್. ಇವಾಗ ನಾನು ನೆಕ್ಕಿಗೆ ಮಾರ್ಕನ್ನು ಮಾಡ್ತೇನೆ. ನೆಕ್ಕಿಗೆ ಮಾರ್ಕ್ ಮಾಡೋದಾದರೆ ನಾನು ಅದು ಡೀಪ್ ಮತ್ತು ಬ್ರಾಡ್ ಬೇಕು ಹೇಳಿರೋದ್ರಿಂದ ನಾನು ನೆಕ್ ಬಿಡ್ತನ್ನ ಇದಕ್ಕೆ ನಾನು 1/4 ಇಡ್ತಿದ್ದೇನೆ ಫ್ರೆಂಡ್ಸ್. ನೋಡಿ 1/4 ಇಡ್ತಿದ್ದೇನೆ. ಅದಕ್ಕೆ ಭುಜ ಅದು ಶೋಲ್ಡರ್ ಬಂದುಬಿಟ್ಟು ಅದರದ್ದು 1.5, ಇದು 1/4 ಇಟ್ಟರೆ ಇದು 1.5 ಇಟ್ಟು 1.5 ರೆಡಿಯಾಗಿ ಬರಲಿಕ್ಕೆ ಅದಕ್ಕೆ 1/4 ಸೇರಿಸಿದರೆ ನಾನು 2.25 ಇಂಚನ್ನು ತೆಗೆದುಕೊಳ್ತೀನಿ. 2.25 ಇಂಚ್. ಇದು ಯಾಕೆ ಇಷ್ಟು ಸಣ್ಣದಿಡ್ತಿದ್ದೇನೆ ಹೇಳಿದರೆ, ಅವಳು ಸಣ್ಣ ಎದೆ ಸುತ್ತಳತೆಯ ಚೂಡಿದಾರ ಇದು, ಹಾಗಾಗಿ ನಾನು ಇದನ್ನು ಸಣ್ಣ ಡೀಪ್ ಬ್ರಾಡ್ ಜಾಸ್ತಿ ಇರೋದ್ರಿಂದ ನಾನು ಇಷ್ಟು ಸಣ್ಣದಾಗಿ ತೆಗೆದುಕೊಳ್ತೇನೆ. ಇವಾಗ ಇದರದ್ದು ಡೀಪ್ ಬಂದುಬಿಟ್ಟು ನಾನು ಫ್ರಂಟ್ ಡೀಪ್ ಬಂದುಬಿಟ್ಟು 5/4 ಇಂಚನ್ನು ಫ್ರಂಟ್ ಡೀಪನ್ನು ಇಟ್ಕೊಳ್ತಿದ್ದೇನೆ ಫ್ರೆಂಡ್ಸ್. ನೋಡಿ 5/4 ಇಂಚು ಸ್ಟಿಚ್ ಆದಮೇಲೆ ಅದು 6 ಕಾಲಿಗೆ ರೆಡಿಯಾಗಿ ಬರ್ತದೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು 5/4 ಇಡ್ತಿದ್ದೇನೆ. ಇಲ್ಲಿ ನಾನು ಬ್ರಾಡ್ ಅನ್ನೋದನ್ನು ನಾನು 3/3 ಇಡ್ತಿದ್ದೇನೆ ಫ್ರೆಂಡ್ಸ್. ನೋಡಿ 3/4 ನೋಡಿ 3/4ಕ್ಕೆ ಇವಾಗ ಒಂದು ಬಾಕ್ಸ್ ಟೈಪ್ ಮಾಡುವ ನಾವು. ನೋಡಿ ಈ ರೀತಿಯಾಗಿ ಬಾಕ್ಸ್, ಇಲ್ಲಿಂದ ನೋಡಿ ಹೀಗೆ ಈ ರೀತಿಯಾಗಿ ಬಾಕ್ಸ್. ನೀವು ಈ ರೀತಿ ಕಟಿಂಗ್ ಮಾಡೋದ್ರಿಂದ ಶೋಲ್ಡರ್ ಡ್ರಾಪ್ ಅನ್ನೋದು ಬರೋದಿಲ್ಲ ಫ್ರೆಂಡ್ಸ್. ನಾನು ಆಲ್ರೆಡಿ ಒಂದು ಬ್ಲೌಸನ್ನು ಇದೇ ಮೆಥಡಲ್ಲಿ ನಾನು ಸ್ಟಿಚ್ ಮಾಡಿಕೊಟ್ಟಿದ್ದೇನೆ, ಪರ್ಫೆಕ್ಟಾಗಿ ಬಂದಿದೆ. ಸೊ ಅದಕ್ಕೋಸ್ಕರ ನಾನು ಈ ಬ್ರಾಡ್ ಅವಳಿಗೆ ಇಲ್ಲಿ ನೆಕ್ ಶೇಪ್ ಅನ್ನೋದು ಅವಳಿಗೆ ಈ ಡ್ರೆಸ್ಸಲ್ಲಿ ಅವಳಿಗೆ ನೋಡಿ ಇದು ಗುಂಡು ಪಿನ್ನನ್ನೆಲ್ಲ ತೆಗೆಯುವ, ನಿಮಗೆ ಕರೆಕ್ಟಾಗಿ ತೋರಿಸಿಕೊಡ್ತೇನೆ. ನೋಡಿ ಇದು ಅವಳು ಹಾಕಿದಾಗ ನನಗೆ ತೋರಿಸಿದಂಥ ಮಾರ್ಕ್ ನೋಡಿ ಇಲ್ಲಿದೆ ಆಲ್ರೆಡಿ. ನೋಡಿ ಅವಳಿಗೆ ಈ ಫ್ರಂಟ್ ಶೇಪ್ ಅನ್ನೋದು ಈ ರೀತಿಯಾಗಿ ಬರಬೇಕು ಹೇಳಿದ್ದಾಳೆ, ಬ್ರಾಡ್ ಅನ್ನೋದು ಬೇಕು ನನಗೆ ಅಂತ ಹೇಳಿದ್ದಾಳೆ. ನೋಡಿ ಇಷ್ಟು ಡೀಪ್ ಬ್ರಾಡ್ ಬೇಕು ಅಂತ ಹೇಳಿದ್ದಾಳೆ. ಈ ಬ್ರಾಡಿಗೋಸ್ಕರ ನಾನು ಇಲ್ಲಿ ಆ ಶೇಪನ್ನು ಕೊಡ್ತಿದ್ದೇನೆ. 3 ಕಾಲಿಗೆ ನಾನು ಈ ಶೇಪನ್ನು ಕೊಡ್ತಿದ್ದೇನೆ. ಅಲ್ಲಿ ಬಂದುಬಿಟ್ಟು ಒಂದು ಸಣ್ಣದಾಗಿ ರೌಂಡ್ ಶೇಪನ್ನು ಕೊಡುವ. ನೋಡಿ ಇಷ್ಟೇ
ನೋಡಿ ರೌಂಡ್ ಶೇಪನ್ನು ಕೊಡ್ತಾ ಇದ್ದೇನೆ. ಇವಾಗ ಇಲ್ಲಿ ನಾನು ಆರ್ಮೋಲು ಈ ಲೈನಿಗೆ ಬಂದುಬಿಟ್ಟು ಎಲ್ಲಿ ಬಂದಿದೆ ಆ ಲೈನಿಗನ್ನು ಒಂದು ಸ್ಟ್ರೈಟ್ ಲೈನನ್ನು ಹಾಕೊಳ್ಳುವ. ಈ ರೀತಿ ಈ ಪಾಯಿಂಟಿಗೂ ಈ ಪಾಯಿಂಟನ್ನು ಜಾಯಿಂಟ್ ಮಾಡ್ಕೊಳ್ತೇನೆ ನಾನು. ನೋಡಿ ಇಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿಗೆ ನಾನು ಶೇಪ್ ಅನ್ನೋದನ್ನು ನಾನು ಒಂದು ಕಾಲಿಗೆ ಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ನೋಡಿ ಒಂದು ಕಾಲಿಗೆ ಕರು ಸ್ಕೇಲ್ ಇದ್ರೆ ಕರು ಸ್ಕೇಲಲ್ಲಿ ಕೊಟ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಬಂತು ನೋಡಿ. ನೋಡಿ ಈ ಥರ. ಇವಾಗ ಇಲ್ಲಿ ನೋಡಿ ನನಗೆ ಇದು ಕಟ್ಟಾಗಿ ನನಗೆ ಇಲ್ಲಿ ಸ್ಟಿಚ್ ಆಗುವಾಗ ಇಲ್ಲಿ ಇದು ಸ್ಟಿಚ್ ಆಗಿ ಆಚೆ ಸ್ಟಿಚ್ ಆಗಿ ರೆಡಿಯಾಗಿ ನನಗೆ ಇಲ್ಲಿ ಸಿಗುತ್ತೆ. ಇದು ನನಗೆ ರೆಡಿಯಾಗಿ ನೋಡಿ ಇಲ್ಲಿಂದ ಹೀಗೆ ಮಾಡ್ಕೊಂಡು ಬಂದರೆ ನೋಡಿ ಈ ಥರ ಬಂದು ಈ ಥರ ಬಂದು ಈ ಥರ ಬಂದಾಗ ಇಲ್ಲಿ ನೋಡಿ ಸಪೂರದಲ್ಲಿ ನನಗೆ ಸಣ್ಣದಾಗಿ ಸಿಗುತ್ತೆ ನೋಡಿ ಫ್ರೆಂಡ್ಸ್. ನೋಡಿ ಸಣ್ಣದಾಗಿ ಸಿಗುತ್ತೆ. ಅದಕ್ಕೋಸ್ಕರ ಅವಳು ನನಗೆ ಸಣ್ಣದಾಗಿ 1.5 ಇಂಚಲ್ಲಿ ರೆಡಿ ಬೇಕು ಅನ್ನೋದನ್ನು ಹೇಳಿದ್ದಾಳೆ. ನೋಡಿ ಅಷ್ಟೇ ಇದಕ್ಕೆ ಬಂದು ನಿಂತಿದ್ದು ಈ ಥರ. ಇವಾಗ ಇದನ್ನು ಕಟ್ ಮಾಡ್ತೇನೆ. ಕಟ್ ಮಾಡೋ ಮೊದಲು ನೀವು ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟನ್ನು ಕರೆಕ್ಟಾಗಿ ನೋಡ್ಕೊಳ್ಬೇಕು ಫ್ರೆಂಡ್. ಇವಾಗ ಇದು ನಾನು ಮಾರ್ಕ್ ಮಾಡಿರೋದು ಫ್ರಂಟ್ ಪಾರ್ಟ್. ಸೊ ಅದಕ್ಕೆ ಎಫ್ ಅಂತೇಳಿ ಬರೆದು ಬಿಟ್ಕೊಳ್ಳಿ ನೋಡಿ, ಎಫ್ ಪಾರ್ಟ್ ಅಂತೇಳಿ ಆಯ್ತಲ್ಲ. ಫ್ರಂಟ್ ಪಾರ್ಟ್ ಬರಬೇಕಾದ್ರೆ ಈ ಒಂದು ಕಾಲ ಬರ್ತಲ್ಲೂ ನಾನು ಇಲ್ಲಿಗ 3/4 ಇಂಚನ್ನು ತೆಗೆದುಕೊಳ್ತೀನಿ ನೋಡಿ. ಇಲ್ಲಿಗೆ 3/4 ಇಂಚಿಗೆ ನಾನು ಶೇಪನ್ನು ಕೊಡಬೇಕು. ಇದು ಬ್ಯಾಕಿಗೆ ಈ ಶೇಪು, ಫ್ರಂಟಿಗೆ ಈ ಶೇಪಲ್ಲಿ ಬರಬೇಕು ನೋಡಿ. ಇಲ್ಲಿ ಏನು ಚೇಂಜಸನ್ನು ಮಾಡ್ಕೊಳ್ಬೇಕಾಗಿಲ್ಲ ಚೂಡಿದಾರದಲ್ಲಿ. ಇಲ್ಲಿಗೆ 3/4, ಬ್ಯಾಕಿಗೆ 1 ಕಾಲನ್ನು ಇಟ್ಕೊಂಡಿದ್ದೇನೆ, ಫ್ರಂಟಿಗೆ 3/4 ಇಂಚನ್ನು ಇಟ್ಕೊಂಡು. ಇವಾಗ ಇದು ಫ್ರಂಟ್ ಪಾರ್ಟ್ ನೋಡಿ ಫಿನಿಶ್ ಆಯಿತು. ಫ್ರಂಟ್ ಪಾರ್ಟ್ ಫಿನಿಶ್ ಆಯಿತು. ನಾನು ಇವಾಗ ಇದನ್ನು ಫ್ರಂಟ್ ಪಾರ್ಟನ್ನು ಮಾತ್ರ ಕಟ್ ಮಾಡೋ ಮೊದಲು ಈ ಪಾರ್ಟನ್ನು ಮೊದಲು ಹೊರಗಿನ ಪಾರ್ಟನ್ನು ಕಟ್ ಮಾಡಿ ತೆಗೆದುಕೊಳ್ತೇನೆ. ಆಮೇಲೆ ಫ್ರಂಟ್ ಪಾರ್ಟನ್ನು ನಾನು ತೆಕ್ಕೊಳ್ತೇನೆ ಫ್ರೆಂಡ್ಸ್. ನೋಡಿ ಹೊರಗಿನಿಂದ ಹೊರಗೆ ಎಲ್ಲ ಕಟ್ಟಿಂಗನ್ನು ಮಾಡಿಕೊಳ್ಳಿ. ನೆಕ್ ಶೇಪನ್ನು ಇವಾಗ ಕೊಡಲಿಕ್ಕೆ ಹೋಗಬೇಡಿ. ಇದು ಫೋಲ್ಡಿಂಗಿಗೆ. ಏನಿದೆ ಹೊರಗಿನ ಪಾರ್ಟನ್ನು ತೆಗೆದುಕೊಂಡು ಬನ್ನಿ ಫ್ರೆಂಡ್ಸ್. ನೋಡಿ ಹೊರಗಿನ ಪಾರ್ಟನ್ನು ನಾನು ತೆಗೆದುಕೊಂಡು ಬಂದೆ ನೋಡಿ. ಇವಾಗ ಇದು ಫ್ರಂಟ್ ಪಾರ್ಟ್ ನೋಡಿ. ಇದು ಮಾರ್ಕಿಂಗಿಗೆ ನಾನು ಕಟ್ ಮಾಡಿಕೊಂಡೆ ಸೈಡ್ ಪಾರ್ಟನ್ನೆಲ್ಲ. ಇವಾಗ ಇಲ್ಲಿ ನಾನೊಂದು ಚೆಸ್ಟಿನದ್ದು ಅಳತೆಗೆ ಅಲ್ಲೊಂದು ನಾಚನ್ನು ಹಾಕ್ಕೊಳ್ತಿದ್ದೆ ನೋಡಿ ಈ ರೀತಿಯಾಗಿ. ಇವಾಗ ಈ ಪಾರ್ಟ್ ಇದೆ ಇಲ್ಲಿ ಇದೆಯಲ್ಲ ನೆಕ್ ಬಿಡ್ತು ಶೇಪಲ್ಲೇ, ಅಲ್ಲಿ ಒಂದು ನಾಚನ್ನು ಹಾಕೊಳ್ಳುವ ಈ ರೀತಿಯಾಗಿ ನೋಡಿ ಹಾಕ್ಕೊಂಡು. ಇವಾಗ ಇದರ ಫ್ರಂಟ್ ಪಾರ್ಟನ್ನು ತೆಕ್ಕೊಂಡು ಬಿಡುವ ಫ್ರೆಂಡ್ಸ್. ನೋಡಿ ಫ್ರಂಟ್ ಪಾರ್ಟ್ ಇದೆಯಲ್ಲ ಅದನ್ನು ತೆಗೆದುಕೊಂಡು ಬ್ಯಾಕ್ ಅದನ್ನು ಸಪ್ರೇಟ್ ಮಾಡಿಕೊಳ್ಳುವ. ಫ್ರಂಟ್ ಪಾರ್ಟಲ್ಲಿ ಏನು ಚೇಂಜಸ್ ಮಾಡಬೇಕು ಅಂತ ಹೇಳಿದರೆ ನೋಡಿ ಇದನ್ನು ಈ ಥರ ಬಿಡಿಸಿ ಇದು ಸೇಮ್ ಇದ್ದದಿದ್ದ ಹಾಗೆ ಇಟ್ಕೊಳ್ಳಿ. ಈ ರೀತಿಯಾಗಿ ಇಟ್ಕೊಂಡು ಇದರದ್ದು ನೆಕ್ ಶೇಪನ್ನು ನಾವಿವಾಗ ಕಟ್ ಮಾಡಿಕೊಳ್ಳುವ. ಖಾಲಿ ಬ್ಯಾಕ್ ಇದನ್ನು ತೆಗಿತಾ ಇಲ್ಲ ನಾನು, ಫ್ರಂಟ್ ಇದು ಮಾತ್ರ ತೆಗಿತಾ ಇದ್ದೇನೆ ನೋಡಿ ಈ ರೀತಿಯಾಗಿ. ನೋಡಿ ಈ ರೀತಿಯಾಗಿ ಬಂತು. ಆಮೇಲೆ ಆರ್ಮೋಲ್ ಶೇಪನ್ನು ತೆಗೆದುಕೊಂಡು ಬಿಡ್ತೇನೆ. ಇದನ್ನು ಶೇಪನ್ನು ಆರ್ಮೋಲ್ ಶೇಪನ್ನು ಇದೇ ಥರನೇ ಕಟ್ ಮಾಡಿ ತೆಗೆಯುವ. ನೋಡಿ ಆರ್ಮೋಲ್ ಶೇಪನ್ನು ತೆಗೆದಾಯಿತು. ಇವಾಗ ಬಿಡಿಸಿ ಬಿಟ್ಟು ನಿಮಗೆ ತೋರಿಸ್ತಿದ್ದೇನೆ ಯಾವ ರೀತಿ ಬಂದಿದೆ ಅಂತ ನೋಡಿ. ನೋಡಿ ಇಷ್ಟು ಸಣ್ಣದಾಗಿ ಬಂದಿದೆ ಫ್ರೆಂಡ್ಸ್. ನೋಡಿ ಈ ಥರ ಆಗಿ ಇದು ಇವಾಗ ಸ್ಟಿಚ್ ಆಗಿ ಇಲ್ಲಿ ಕಾಲು ಇಲ್ಲಿ ಸಣ್ಣದಾಗಿ ಬರುತ್ತೆ ಫ್ರೆಂಡ್ಸ್. ಇದು ವೇರ್ ಮಾಡಿ ಆದಮೇಲೆ ನಾನು ಯಾವ ರೀತಿ ಬರ್ತದಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ಇವಾಗ ಇದು ಫ್ರಂಟ್ ಪಾರ್ಟ್ ಆಯಿತು. ಇವಾಗ ನಾನು ಬ್ಯಾಕ್ ಪಾರ್ಟನ್ನು ತೆಗೆದುಕೊಳ್ತಿದ್ದೇನೆ. ನೋಡಿ ಬ್ಯಾಕ್ ಪಾರ್ಟ್ ಇದು. ಬ್ಯಾಕ್ ಪಾರ್ಟ್ ಈ ಥರ ಬಂದು ಸೇಮ್ ಏನೇನಿದೆ ಅದೇ ಮಾರ್ಕಿಂಗ್ ಅನ್ನೋದು ಇದೆ ಇದರಲ್ಲಿ ನೋಡಿ. ಇದರಲ್ಲಿ ಇವಾಗ ನಾನು ಪಾರ್ಟನ್ನು ತೆಗೆದುಕೊಂಡಿದ್ದೀನಿ. ಇವಾಗ ಬ್ಯಾಕ್ ಪಾರ್ಟಿಗೆ ನಾನು ಶೇಪನ್ನು ಹಾಕಬೇಕೀಗ. ಬ್ಯಾಕ್ ಡೀಪ್ ಬಂದುಬಿಟ್ಟು ನಾನು ಇಲ್ಲಿ
8 ಇಂಚನ್ನು ತೆಗೆದುಕೊಳ್ತಿದ್ದೇನೆ ಫ್ರೆಂಡ್ಸ್. 8 ಇಂಚನ್ನು ನೋಡಿ, ಡೀಪ್ ಬಂದುಬಿಟ್ಟು 8 ಇಂಚು. ನೋಡಿ, ಅವಳಿಗೆ ಡೀಪ್ ಬೇಕು ಹೇಳಿದ್ದಾಳೆ. ಭುಜದ್ದು ಅರ್ಧ ಇಂಚು ಸೇರಿ ಇಲ್ಲಿ 8 ಇಂಚು, ಇಲ್ಲಿ ನಮಗೆ ಸ್ಟಿಚ್ ಆಗಿ ಅರ್ಧ ಇಂಚು ಇಲ್ಲಿ ಸ್ಟಿಚ್ ಆಗಿ ಹೋಗುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ಇಲ್ಲಿ ಸ್ಟಿಚ್ಚಿಗೆ ಹೋಗ್ತದೆ. ಅರ್ಧ ಇಂಚು ಸ್ಟಿಚ್ಚಿಗೆ ಹೋಗ್ತದೆ. ಅದಾದಮೇಲೆ ಅಲ್ಲಿಂದ ಡೀಪ್ ಬಂದುಬಿಟ್ಟು ನಾನು 8 ಇಂಚು ಹಾಗೆ ಬ್ರಾಡ್ ಬಂದುಬಿಟ್ಟು ಮುಂಭಾಗದಲ್ಲಿ ನಾನು 3 ಕಾಲು ತೆಗೆದುಕೊಂಡಿದ್ದೇನೆ. ಸೇಮ್ ಅದೇ ಬ್ರಾಡನ್ನು ಕೂಡ ಇಲ್ಲಿ ಕೂಡ ತೆಗೆದುಕೊಳ್ತಿದ್ದೇನೆ ನಾನು 3 ಕಾಲು. ಅದನ್ನು ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಳುವ ಈ ರೀತಿಯಾಗಿ ಜಾಯಿಂಟ್ ಮಾಡಿಕೊಂಡು ಇಲ್ಲಿಗೆ ನಾನು ಶೇಪನ್ನು ಕೊಡ್ತಿದ್ದೇನೆ. ನೋಡಿ, ಇಷ್ಟು ಶೇಪನ್ನೇ ಕೊಡ್ತೀನಿ. ಡೀಪ್ ಬ್ರಾಡ್ ಬೇಕು ಹೇಳಿದ್ದರಿಂದ ಇಲ್ಲಿ ಇವಾಗ ನಾನು ಕಟ್ ಮಾಡಿ ಸ್ಟಿಚ್ ಆದಮೇಲೆ ಅದು ಇಲ್ಲಿಗೆ ರೆಡಿಯಾಗಿ ಬರುತ್ತೆ. ನೋಡಿ, ಈ ಥರ ರೆಡಿಯಾಗಿ ಬರುತ್ತೆ. ಇಲ್ಲಿಗೆ ಬ್ಯಾಕ್ ಫ್ರಂಟ್ ಇದು ಶೋಲ್ಡರ್ ಬಂದುಬಿಟ್ಟು ಇವಾಗ ಇಲ್ಲಿ ಕಟ್ಟಿಂಗ್ ಇದೆಯಲ್ಲ ಫ್ರೆಂಡ್ಸ್, ಇದು ಇಲ್ಲಿ ಜಾಯಿಂಟ್ ಆಗಿ ಈ ರೀತಿಯಾಗಿ ಬರುತ್ತೆ. ಅವಾಗ ಇಲ್ಲಿ ಸಣ್ಣದಾಗಿ ಸಿಗುತ್ತೆ. ಇದಕ್ಕೆ ಡೋರಿ ಬೇಕು ಹೇಳಿದ್ದಾಳೆ ಅವಳು, ಹಗ್ಗ ಬೇಕು ಹೇಳಿದ್ದಾಳೆ. ಸೊ ಇದು ಇದಾಯ್ತಲ್ಲ, ಬ್ಯಾಕ್ ಪಾರ್ಟ್ ಆಯ್ತಲ್ಲ. ಬ್ಯಾಕ್ ಇದನ್ನು ಸೇಮ್ ಇದೇ ಥರ ಈ ರೀತಿ ಕಟ್ ಮಾಡಿಕೊಂಡು ತೆಗೆಯುವ. ನಾನು ಈ ಥರ ಇದನ್ನು ಇವಾಗ ಬಿಡಿಸಿಕೊಂಡಾಗ ಯಾವ ರೀತಿ ಕಾಣ್ತದೆ ಅಂತ ನೋಡಿ. ಈ ರೀತಿಯಾಗಿ ಕಾಣ್ತದೆ. ಅದು ಸ್ಟಿಚ್ ಆದಮೇಲೆ ನಿಮಗೆ ಈ ರೀತಿಯಾಗಿ ಬರುತ್ತೆ ಫ್ರೆಂಡ್ಸ್. ಸ್ವಲ್ಪ ಬ್ರಾಡ್ ಆಗಿ ಅಗಲಕ್ಕೆ ಬರುತ್ತೆ. ಆವಾಗ ಈ ಪಾರ್ಟ್ ಅನ್ನೋದು ಅಗಲಕ್ಕೆ ಬರುತ್ತೆ. ಈ ರೀತಿ ನಾವು ನೆಕ್ ಬಿಡುತ್ತನ್ನು ಸ್ವಲ್ಪ ಕಡಿಮೆ ಇಟ್ಕೊಂಡು ಕೆಳಗಡೆ ಬ್ರಾಡನ್ನು ತೆಗೆದುಕೊಳ್ಳೋದ್ರಿಂದ ಶೋಲ್ಡರ್ ಅನ್ನೋದು ಡ್ರಾಪ್ ಆಗೋದಿಲ್ಲ ಫ್ರೆಂಡ್ಸ್. ಆಯಿತಾ? ಈ ರೀತಿಯಾಗಿ ಕಟ್ ಮಾಡಿಕೊಂಡೆ. ಇದು ಸ್ಟಿಚ್ ಆದಮೇಲೆ ಯಾವ ರೀತಿ ಬಂದಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ನೋಡಿ, ಇದು ಡೀಪ್ ಆಯಿತು, ಇದು ಬ್ರಾಡ್ ಆಯಿತು. ಫಿಟ್ಟಿಂಗ್ ಅನ್ನೋದು ಮುಂದೆ ಬಂದರೆ ನೋಡಿ. ಹಾಗೆ ಇದರದ್ದು ಆರ್ಮೋಲಲ್ಲಿ ಯಾವುದೇ ರೀತಿ ಶೇಪನ್ನು ತೆಗೆದುಕೊಳ್ಳಿಕ್ಕೆ ಇಲ್ಲ. ಆರ್ಮೋಲ್ ಯಾಕಂತ ಹೇಳಿದ್ರೆ ಬ್ಯಾಕ್ ಪಾರ್ಟ್ ಆದ್ದರಿಂದ 1/4 ಇಂಚನ್ನು ಅದೇ ಥರವೇ ಇಟ್ಕೊಳ್ಬೇಕು. ಫ್ರಂಟಲ್ಲಿ ಮಾತ್ರ ಅರ್ಧ 3/4 ಇಂಚಿ ತಗೊಳ್ಬೇಕು. ಇದಕ್ಕೆ ಬಿ ಅಂತೇಳಿ ನೀವು ಬ್ಯಾಕ್ ಅಂತೇಳಿ ಬರೆದಿಟ್ಕೊಳ್ಳಿ ಫ್ರೆಂಡ್ಸ್. ಹೀಗೆ ಬರೆದಿಟ್ಕೊಳ್ಳೋದ್ರಿಂದ ನಮಗೆ ಫ್ರಂಟ್ ಯಾವುದು ಬ್ಯಾಕ್ ಯಾವುದು ಅಂತೇಳಿ ಕನ್ಫ್ಯೂಷನ್ ಆಗೋದಿಲ್ಲ. ಸೊ ಇವಾಗ ನಾನು ಇದನ್ನು ಮೇನ್ ಪೀಸಲ್ಲಿ ಕಟಿಂಗನ್ನು ಮಾಡುವ. ಮೇನ್ ಪೀಸ್ ತೆಗೆದುಕೊಳ್ತೇನೆ. ಇವಾಗ ಇದು ಬ್ಯಾಕಿನ ಮೇನ್ ಪೀಸ್. ಇದು ಏನಿಲ್ಲ ಫ್ರೆಂಡ್ಸ್, ಇದ್ದ ಹಾಗೆ ಇಟ್ಕೊಂಡು ಫಸ್ಟ್ ನಾವು ಜಾಯಿಂಟ್ ಮಾಡಿಕೊಳ್ಳುವ. ಇದರದ್ದು ಮೇನ್ ಪೀಸನ್ನು ಅದಕ್ಕೆ ಜಾಯಿಂಟ್ ಮಾಡಿಕೊಳ್ಳುವಾಗಲೇ ಮತ್ತೆ ಅದು ಬ್ಲೌಸಲ್ಲಿ ನಾನು ಯಾವ ರೀತಿನ ತೆಗೆದುಕೊಳ್ತೇನೆ ನೋಡಿ. ಸೇಮು ಈ ರೀತಿಯಾಗಿ 2 ಫೋಲ್ಡ್ ಹಾಕ್ಕೊಳ್ಳಿ. ಇದು ಬ್ಯಾಕ್ ಪಾರ್ಟ್ ಖಾಲಿ. ಬ್ಯಾಕ್ ಪಾರ್ಟಿಗೆ ಈ ಪಾರ್ಟನ್ನು ಸೆಟ್ ಮಾಡಿ ನೋಡಿ, ಈ ರೀತಿಯಾಗಿ ಇಟ್ಕೊಂಡು ಜಾಸ್ತಿನೇ ಇಟ್ಕೊಂಡಿರಿ, ಮತ್ತೆ ಸ್ಟಿಚ್ ಆದಮೇಲೆ ತೆಗಿಬೋದು. ಇದರಲ್ಲಿ ಮಾತ್ರ ನೀವು ಕೆಳಗಡೆಯಲ್ಲಿ ನೀವು 2 ಇಂಚು ಜಾಸ್ತಿನೇ ಇಟ್ಕೊಳ್ಬೇಕು. ಇದು ಲೈನಿಂಗ್ ಬಟ್ಟೆ ಆಗಿರೋದ್ರಿಂದ ಕಮ್ಮಿ ಮಾಡ್ಕೊಂಡಿದ್ದೇವೆ. ಇಲ್ಲಿ ನಾವು ಇದನ್ನು 35 ಇಂಚು ಉದ್ದ ಬೇಕಲ್ಲ ನಮಗೆ, ಆ ಅಳತೆಗೆ ತಕ್ಕ ಹಾಗೆ ನಾವಿಲ್ಲಿ 2 ಇಂಚನ್ನು ನಾವು ಎಕ್ಸ್ಟ್ರಾ ಹಿಡ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ, ಇಲ್ಲಿ ಈ ಪಾರ್ಟಲ್ಲಿ. ಸೊ ನಾನು 2 ಇಂಚನ್ನು ಎಕ್ಸ್ಟ್ರಾ ಹಿಡ್ಕೊಂಡು ಉಳಿದದನ್ನೆಲ್ಲ ಕಟ್ ಮಾಡಿ ತೆಗಿತೇನೆ ಫ್ರೆಂಡ್ಸ್. ನೋಡಿ, ಈ ರೀತಿಯಾಗಿ. ಮತ್ತೆ ಬೇಕಂತಾದರೆ ಅಳತೆಗೆ ಬಂದ ಮೇಲೆ ನಾವು ಕರೆಕ್ಟಾಗಿ ನೋಡ್ಕೊಳ್ಳುವ ಎಷ್ಟು ಬೇಕನ್ನೋದು. ಇದು ಎಕ್ಸ್ಟ್ರಾ ಪೀಸ್ ಎಲ್ಲ ಹಾಗೇನೇ ಇರಲಿ. ಜಾಯಿಂಟ್ ಆದಮೇಲೆ ನಾನು ಎಕ್ಸ್ಟ್ರಾ ಪೀಸನ್ನೆಲ್ಲ ತೆಗಿತೇನೆ. ಅದನ್ನು ಸ್ಟಿಚಿಂಗಲ್ಲಿ ಯಾವ ರೀತಿ ಮಾಡ್ತೇನೆ ಅನ್ನೋದನ್ನು ನಾನು ಸ್ಟಿಚ್ ಆದಮೇಲೆ ಯಾವ ರೀತಿ ಬರ್ತದೆ ಅಂತ ತೋರಿಸ್ತೇನೆ. ನೋಡಿ, ಬ್ಯಾಕ್ ಪಾರ್ಟ್ ಆಯಿತು. ಬ್ಯಾಕ್ ಪಾರ್ಟನ್ನು ಅದೇ ಥರ ನೀವು ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ಇನ್ನು ಫ್ರಂಟ್ ಪಾರ್ಟ್ ಬರುವಾಗ ಸ್ವಲ್ಪ ಡಿಸೈನ್ ಏನಾದರೂ ಬಂದಿದ್ರೆ ನೆಕ್ಕಲ್ಲಿ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಡಿಸೈನ್ ಬಂದಾಗ ನಮಗೆ ನೆಕ್ಕಿಗೆ ನಾವು ಮಾಡಿರುವ ನೆಕ್ ಶೇಪಿಗೂ ಅಲ್ಲಿ ಇರುವಂತಹ ನೆಕ್ ಶೇಪಿಗೂ ಕರೆಕ್ಟ್ ಇದೆಯಾ ಅಂತ ನೋಡ್ಕೊಳ್ಳಿ. ಇದು ನೋಡಿ, ಈ ಶೇಪ್ ಅನ್ನೋದು ಈ ರೀತಿಯಾಗಿ ಬಂದಿದೆ. ನೋಡಿ, ಈ ಥರ ಬಂದಿದೆ. ನೆಕ್ಕಲ್ಲಿ ಈ ರೀತಿ ಬಂದಿದೆ. ಇದರ ನೆಕ್ ಬಂದುಬಿಟ್ಟು ನಾವು ಯಾವ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೋದು ಅನ್ನೋದನ್ನು ಇಲ್ಲಿಗ ನೋಡ್ಕೊಳ್ಳುವ. ನೋಡಿ, ಹೀಗೆ ಇಟ್ಕೊಂಡು ನೋಡ್ಕೊಳ್ಳಿ. ಬೀಡ್ ವರ್ಕ್ ಅನ್ನೋದು ಇಲ್ಲಿ ಬಂದಿದೆ. ಈ ಡಿಸೈನ್ ಅನ್ನೋದು ಇಲ್ಲಿ ಬಂದಿದೆ. ನೋಡಿ, ಈ ಡಿಸೈನ್ ಅನ್ನೋದು ಇಲ್ಲಿ ಬಂದಿದೆ, ಕರೆಕ್ಟ್ ಇದೆ. ನಾನು ಇದೇ ಪಾರ್ಟಿಗೆ ನಾನು ಈ ರೀತಿಯೇ ಸ್ಟಿಚ್ ಮಾಡಿಕೊಂಡು ಹೋಗ್ತೇನೆ. ನೋಡಿ, ಈ ರೀತಿಯೇ
ಎಕ್ಸ್ಟ್ರಾ ಅನ್ನೋದನ್ನು ನಾನು ಮತ್ತೆ ಕಟ್ ಮಾಡಿ ತೆಗಿತೇನೆ ಫ್ರೆಂಡ್ಸ್. ನೋಡಿ ಈ ರೀತಿಯಾಗಿ ಇದು ಎಕ್ಸ್ಟ್ರಾ ಏನಿದ್ದದು ಈಗ ಎಲ್ಲ ಇದ್ದುಕೊಂಡು ನಾನು ಇದು ಒಮ್ಮೆ ಜಾಯಿಂಟ್ ಆದಮೇಲೆ ನಾನು ಅದನ್ನು ಕಟ್ ಮಾಡಿ ತೆಗಿತೇನೆ ಫ್ರೆಂಡ್ಸ್. ನೋಡಿದ್ರಲ್ಲ ಈ ಇದನ್ನು ಕಟ್ಟಿಂಗನ್ನು ಯಾವ ರೀತಿ ನಾನು ಮಾಡಿದೆ ಅಂತ. ನೋಡಿ ಈ ರೀತಿ ಇದಕ್ಕೆ ಸ್ಲೀವ್ಸ್ ಎಲ್ಲ ಏನೂ ಇಲ್ಲ, ಇದು ಸ್ಟಿಚ್ ಆದಮೇಲೆ ಯಾವ ರೀತಿ ಬಂದಿದೆ ಅಂತ ನಾನು ನಿಮ್ಮ ಜೊತೆ ನೋಡಿದ್ರಲ್ಲ ಫ್ರೆಂಡ್ಸ್. ಒಂದು ಚೂಡಿದಾರವನ್ನು ಡೀಪ್ ನೆಕ್ ಹಾಗೆ ಬ್ರಾಡ್ ಡೀಪ್ ಮತ್ತು ಬ್ರಾಡ್ ಬಂದಾಗ ನಾನು ಯಾವ ರೀತಿ ಕಟ್ಟಿಂಗನ್ನು ನಾನು ಮಾಡಿದೆ ಅಂತೇಳಿ ಯಾವ ರೀತಿ ಇಟ್ಕೊಂಡೆ ಅಂತ ಅನ್ನೋದನ್ನು ನೋಡಿದ್ರಲ್ಲ ಫ್ರೆಂಡ್ಸ್. ಇದು ಸ್ಟಿಚ್ ಆದಮೇಲೆ ಯಾವ ರೀತಿ ಬಂದಿದೆ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೇನೆ. ಬಾಯ್ ಫ್ರೆಂಡ್ಸ್.